Hi all, welcome to YouTube channel Study Karnataka. This is the class number 6 in which we are discussing the specific paper syllabus of KPSC Welfare Officer Group B, and that is gazetted post. If at all you haven't watched the previous 5 videos, please do watch because those are important for the examination and I'm sure questions will come from those videos. ಈ ವಿಡಿಯೋ ಬಂದು 6ನೇ ವಿಡಿಯೋ ಆಗಿದೆ. ಇದರಲ್ಲಿ ನಾವು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 ಇದರ ಮೊದಲನೇ ಭಾಗವನ್ನು ನೋಡೋಣ. ಈ ಆಕ್ಟಿನ ಮೊದಲನೇ ಭಾಗವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ. ಮೇನ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಅಕಾರ್ಡಿಂಗ್ ಟು ದಿಸ್ ಆಕ್ಟ್. ದ ಆಕ್ಟ್ ರಿಸೀವ್ಡ್ ದಿ ಅಸೆಂಟ್ ಆಫ್ ಗವರ್ನರ್ ಆನ್ 12th October 1995. ಡೂ ರಿಮೆಂಬರ್ ದಿಸ್ ಡೇಟ್, ನೆನ್ಪಿಟ್ಕೊಳ್ಳಿ. ಗವರ್ನರಿನ ಅನುಮೋದನೆಯನ್ನು ಈ ಕಾಯ್ದೆಯು 12 ಅಕ್ಟೋಬರ್ 1995 ಪಡೆಯಿತು. ಈ ಪಾಯಿಂಟನ್ನು ಯಾಕೆ ನೆನಪಿಟ್ಕೋಬೇಕಂದ್ರೆ ಎಕ್ಸಾಮಿನೇಷನ್ನಲ್ಲಿ ಹಲವಾರು ಆ್ಯಕ್ಟ್ಗಳು ಬರುತ್ತೆ. ಆ ಆ್ಯಕ್ಟ್ಗಳನ್ನು ಯಾವ ದಿನಾಂಕದಂದು ಗವರ್ನರು ಅದಕ್ಕೆ ಅನುಮೋದನೆ ಕೊಟ್ಟರು ಅಥವಾ ಸಹಿ ಹಾಕಿದರು, ಹಾಗೂ ಅದು ಯಾವ ದಿನಾಂಕದಂದು ಗೆಜೆಟ್ನಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸಲಾಯಿತು, ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾರೆ. ಅದಕ್ಕಾಗಿ ನಿಮಗೆ ಆ ಡೇಟ್ಗಳು ಎಕ್ಸಾಕ್ಟಾಗಿ ನೆನಪಿಡಬೇಕಾಗುತ್ತೆ. Then, for the first time, it was published in the Gazette on 12th October 1995. ಅಂದರೆ ಮೊದಲನೇ ಬಾರಿಗೆ ಗೆಜೆಟ್ನಲ್ಲಿ ಅದೇ ದಿನಾಂಕದಂದು 12 ಅಕ್ಟೋಬರ್ 1995 ಮೊದಲ ಬಾರಿಗೆ ಗೆಜೆಟ್ನಲ್ಲಿ ಪ್ರಿಂಟ್ ಮಾಡಲಾಯಿತು ಅಥವಾ ಪಬ್ಲಿಷ್ ಮಾಡಲಾಯಿತು. ಸಮ್ ಆಫ್ ದಿ ಫ್ಯಾಕ್ಟ್ಸ್ ದಟ್ ನೀಡ್ ಟು ಬಿ ರಿಮೆಂಬರ್ ಅಕಾರ್ಡಿಂಗ್ ಟು ದಿಸ್ ಆಕ್ಟ್. ದ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ 1/12/1997, ದಟ್ ಈಸ್ 1st December 1997. ಈ ಕಾಯ್ದೆ 1/12/1997 ಜಾರಿಗೆ ಬಂದಿತು. ನೋಡಿ, ಈ ಡೇಟ್ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಇದೇ ರೀತಿ ಆಪ್ಷನ್ಗಳನ್ನು ಕೊಡ್ತಾರೆ. ಸೊ ದಯಮಾಡಿ ಇದನ್ನು ನೆನಪಿಟ್ಕೊಳ್ಳಿ. 1/12/1997 ಈ ಕಾಯ್ದೆ ಜಾರಿಗೆ ಬಂದಿತು. ಹೌ ಮೆನಿ ಚಾಪ್ಟರ್ಸ್ ಆ್ಯಂಡ್ ಸೆಕ್ಷನ್ಸ್ ಆರ್ ದೇರ್ ಇನ್ ದಿಸ್? ಅಂದರೆ ಎಷ್ಟು ಅಧ್ಯಾಯಗಳು ಮತ್ತು ಎಷ್ಟು ವಿಭಾಗಗಳನ್ನು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಟೋಟಲ್ ಆಗಿ 18 ಸೆಕ್ಷನ್ಸ್ಗಳು, ಅಂದರೆ ಒಟ್ಟು 18 ಅಧ್ಯಾಯಗಳಿವೆ ಹಾಗೂ 5 ಚಾಪ್ಟರ್ಗಳಿವೆ. 5 ಮೇನ್ ಚಾಪ್ಟರು. ಈ ಚಾಪ್ಟರ್ನಲ್ಲಿ ಸಬ್ ಡಿವೈಡ್ ಮಾಡಿ 18 ಸೆಕ್ಷನ್ಗಳನ್ನು ನೀಡಲಾಗಿದೆ. ಪ್ರಮುಖವಾಗಿ ಇದರಲ್ಲಿ ಸೆಕ್ಷನ್ 3 ಟಾಕ್ಸ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಮಿಷನ್, ಅಂದರೆ ಸೆಕ್ಷನ್ 3 ಈ ಆಯೋಗದ ಸಂವಿಧಾನದ ಬಗ್ಗೆ ಅಥವಾ ರಚನೆಯ ಬಗ್ಗೆ ಮಾತನಾಡುತ್ತದೆ. ಯಾವ ಆಯೋಗ? ಬ್ಯಾಕ್ವರ್ಡ್ ಕ್ಲಾಸ್, ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನಿನ ಒಂದು ರಚನೆಯ ಬಗ್ಗೆ ಸೆಕ್ಷನ್ 3, ಈ ಕಾಯ್ದೆ ಸೆಕ್ಷನ್ 3 ಮಾತನಾಡುತ್ತೆ. ಹಾಗೂ ಸೆಕ್ಷನ್ 9 ಇಟ್ ಟಾಕ್ಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ದಿ ಕಮಿಷನ್, ಅಂದರೆ ನೀವು 3² ಮಾಡಿದರೆ 9 ಸಿಗುತ್ತೆ. ಅದೇನು ಮಾತಾಡುತ್ತೆ? ಫಂಕ್ಷನ್ಸ್ ಆಫ್ ದಿ ಕಮಿಷನ್. ವಿಭಾಗ 9 ಈ ಆಯೋಗದ ಕಾರ್ಯಗಳ ಬಗ್ಗೆ ಮಾತನಾಡುತ್ತದೆ. ಸಿ, ದಿಸ್ ಈಸ್ ದಿ ಒರಿಜಿನಲ್ ಆಕ್ಟ್ and in this you need to remember each and every section because there is a possibility that they can ask the match the following according to these sections, and as the syllabus is not that vast in compared to GS, so there is a possibility in order to ask these type of questions. ಇದು ಆಕ್ಟಿನ ಒರಿಜಿನಲ್ ಸ್ಕ್ರೀನ್ಶಾಟ್. ಇದು ನೆನಪಿಟ್ಕೊಳ್ಳಿ. ಇದರಲ್ಲಿ ಪ್ರತಿಯೊಂದು ಸೆಕ್ಷನ್ನು ಹಾಗೂ ಪ್ರತಿಯೊಂದು ಚಾಪ್ಟರ್ನ ನೀವು ನೆನಪಿಡಲೇಬೇಕಾಗುತ್ತೆ. ಯಾಕಂದರೆ ನಿಮಗೆ GK ಕಂಪೇರ್ ಮಾಡಿದರೆ ಈ ಪೇಪರಿನ ಸಿಲೆಬಸ್ ಕಡಿಮೆ ಇದೆ. ಸೊ ಹೀಗಾಗಿ ಪೇಪರನ್ನು ಟಫ್ ಮಾಡಲಿಕ್ಕೆ ಹೋದಾಗ ಇದರಲ್ಲಿ ಏನು ಮಾಡ್ತಾರೆ, ಸೆಕ್ಷನ್ 1, ಸೆಕ್ಷನ್ 2 ಹಾಗೂ ಸೆಕ್ಷನ್ 10, 18 ಈ ರೀತಿ ಕೊಟ್ಟು ಅದನ್ನು ಮ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ. ಆಗ ನಿಮಗೆಲ್ಲ ಬಾಯಟ್ ಇರಬೇಕಾಗುತ್ತೆ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಚಾಪ್ಟರ್ 1 ಇಟ್ ಟಾಕ್ಸ್ ಅಬೌಟ್, ಇಟ್ ಈಸ್ ನಥಿಂಗ್ ಬಟ್ ಪ್ರಿಲಿಮಿನರಿ. ದೇರ್ ಈಸ್ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್, ದಟ್ ಈಸ್ ಈ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು, ಯಾವ ದಿನಾಂಕದಂದು ಗವರ್ನರ್ ಅವರ ಅನುಮೋದನೆ ದೊರಕಿತು, ಗೆಜೆಟ್ನಲ್ಲಿ ಮೊದಲ ಬಾರಿಗೆ ಯಾವಾಗ ಅದನ್ನು ಪಬ್ಲಿಷ್ ಮಾಡಲಾಯಿತು, ಈ ರೀತಿಯಾದ ಕ್ವಶನ್ಗಳು ಅಥವಾ ಈ ರೀತಿಯಾದ ಇನ್ಫಾರ್ಮೇಷನ್ಗಳನ್ನು ಈ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ನಲ್ಲಿ ಕೊಟ್ಟಿರ್ತಾರೆ. ಹಾಗೂ ಎರಡನೇದರಲ್ಲಿ ವ್ಯಾಖ್ಯಾನಗಳನ್ನು ಕೊಟ್ಟಿರ್ತಾರೆ, ಡೆಫಿನೇಷನ್ಸ್. ಇನ್ ಚಾಪ್ಟರ್ 2 ಬಂದು ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಈಗ ನಿಮ್ಮ ಕ್ವಶನ್ ಕೇಳ್ಬೋದು, ಯಾವ ಚಾಪ್ಟರಿನಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ನ ರಚನೆಯ ಬಗ್ಗೆ ಮಾತನಾಡಲಾಗಿದೆ? ಅದು ಚಾಪ್ಟರ್ 2. ಆದರೆ ಸೆಕ್ಷನ್ ಕೇಳಿದ್ದಲ್ಲಿ ಅದು ಸೆಕ್ಷನ್ 3, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಕರ್ನಾಟಕ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. Then 4th is term of office and condition of service of the chairman and members, that is for how much time period they will be serving the office. 5th point, officer, that is 5th section talks about officer and other employees of the commission. Some of the terms and condition
ದಟ್ ಈಸ್ ರಿಲೇಟೆಡ್ ಟು ದಿ ಆಫೀಸರ್ ಆಸ್ ವೆಲ್ ಆಸ್ ಎಂಪ್ಲಾಯೀಸ್ ಆಫ್ ದಟ್ ಕಮಿಷನ್. ಅಂದರೆ ಅಲ್ಲಿ ಅಧಿಕಾರಿ ಹಾಗೂ ಅಲ್ಲಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಸೆಕ್ಷನ್ 5ನಲ್ಲಿ ನೀಡಲಾಗಿದೆ. ಸೆಕ್ಷನ್ 6 ಟಾಕ್ಸ್ ಅಬೌಟ್ ಸ್ಯಾಲರೀಸ್ ಆ್ಯಂಡ್ ಅಲವೆನ್ಸಸ್ ಟು ಬಿ ಪೇಡ್ ಔಟ್ ಆಫ್ ಗ್ರ್ಯಾಂಟ್ಸ್. ಇದು ನೆನಪಿಟ್ಕೊಳ್ಳಿ. 6ನೇ ಸೆಕ್ಷನು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳೋ ಚಾನ್ಸ್ ತುಂಬಾ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಬಾಡಿಯ ಸ್ಯಾಲ್ರಿ, ಅವರ ವೇತನವನ್ನು ಯಾವ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಇದನ್ನು ಕೇಳ್ತಾರೆ. ಸೊ ಸೆಕ್ಷನ್ 6ಅನ್ನು ನೆನಪಿಟ್ಕೊಳ್ಳಿ. ಮೇನಾಗಿ ಸೆಕ್ಷನ್ 3, ಸೆಕ್ಷನ್ 6 ಹಾಗೂ ಸೆಕ್ಷನ್ 9. ನೆಕ್ಸ್ಟ್ ಚಾಪ್ಟರ್ 2. Section 7 talks about vacancies. Section 8 talks about procedure to be regulated by the commission. Next, chapter 3, it talks about functions and powers of the commission. Right? ನೋಡಿ, ನಿಮ್ಗೆ ಏನು ಮಾಡ್ಬೋದು, ಸಿಂಪಲ್ ಆಗಿ ಕೇವಲ ಚಾಪ್ಟರ್ 1, 2, 3, 4 ಅಂತ ಕೊಟ್ಟು ಅದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಲಿಕ್ಕೆ ಕೊಡ್ಬೋದು. ಆಗ ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ಹೀಗಾಗಿ ದಯಮಾಡಿ ಬಯಾಟ್ ಹಾಕೊಳ್ಳಿ. ಚಾಪ್ಟರ್ 2 ಬಂದು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಿನ ರಚನೆ ಬಗ್ಗೆ ಮಾತನಾಡುತ್ತೆ. ಆದರೆ ಅದರ ಫಂಕ್ಷನ್ ಹಾಗೂ ಅದರ ಅಧಿಕಾರಗಳ ಬಗ್ಗೆ ಯಾವ ಚಾಪ್ಟರ್ ಮಾತಾಡುತ್ತೆ ಅಂದರೆ ಚಾಪ್ಟರ್ 3. ನೆಕ್ಸ್ಟ್ ಸೆಕ್ಷನ್ 9 ಟಾಕ್ಸ್ ಅಬೌಟ್ ಫಂಕ್ಷನ್ಸ್ ಆಫ್ ದಿ ಕಮಿಷನ್. ಸೆಕ್ಷನ್ 10 ಟಾಕ್ಸ್ ಅಬೌಟ್ ಪವರ್ ಆಫ್ ದಿ ಕಮಿಷನ್ ಆ್ಯಂಡ್ 11 ಟಾಕ್ಸ್ ಅಬೌಟ್ ಪೀರಿಯಾಡಿಕ್ ರಿವಿಷನ್ ಆಫ್ ದಿ ಲೀಸ್ಟ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಆ್ಯಂಡ್ ಚಾಪ್ಟರ್ 4 ಇಟ್ ಟಾಕ್ಸ್ ಅಬೌಟ್ ಫೈನಾನ್ಸ್, ಅಕೌಂಟ್ಸ್ ಆ್ಯಂಡ್ ಆಡಿಟ್. ಚಾಪ್ಟರ್ 5 ಇಟ್ ಈಸ್ ಮಿಸ್ಲೇನಿಯಸ್, ದಟ್ ಈಸ್ ಇಟ್ ಕವರ್ಸ್ ಆಲ್ ದಿ ಅದರ್ ಆಸ್ಪೆಕ್ಟ್ಸ್ ದಟ್ ಹ್ಯಾಸ್ ನಾಟ್ ಬೀನ್ ಕವರ್ಡ್ ಇನ್ ದಿ ಅಬೋವ್ 4 ಚಾಪ್ಟರ್ಸ್. ರೈಟ್? ಸೊ ದಯಮಾಡಿ ಇವೆಲ್ಲ ಸೆಕ್ಷನ್ಗಳು, ಇವೆಲ್ಲ ಪಾರ್ಟ್ಗಳನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ನಾನು ಮುಂದೆ ನಡೆಸೋ ಮಾಕ್ ಟೆಸ್ಟ್ನಲ್ಲಿ ಕೂಡ ಇದ್ರ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತೀನಿ. ಸೊ ನಿಮ್ಮ ಕೈಯಾರೆ ನೀವು ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ರಿವಿಷನ್ ಮಾಡಿ, ಅಂದಾಗ ಮಾತ್ರ ನಿಮಗೆ ಅದು ಈಸಿ ಆಗುತ್ತೆ. ಡೆಫಿನೇಷನ್ಸ್ ಆಸ್ ಪರ್ ದಿ ಆ್ಯಕ್ಟ್. ಕಾಯ್ದೆಯ ಪ್ರಕಾರ ವ್ಯಾಖ್ಯಾನಗಳು, ಅದರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನು ಮಾತ್ರ ತಗೋತಾ ಇದ್ದೀನಿ. ಯಾಕಂದರೆ ಎಕ್ಸಾಮಿನೇಷನ್ಗೆ ಅವರು ಚೂಸ್ ಮಾಡಿ ನಿಮಗೆ ಯಾವ ರೀತಿ ಕನ್ಫ್ಯೂಸ್ ಆಗುತ್ತಲ್ಲ ಆ ರೀತಿಯಾದ ಡೆಫಿನೇಷನ್ಗಳನ್ನು ಕೊಡ್ತಾರೆ. ಸೊ ಹೀಗಾಗಿ ಮೊದಲನೇ ಡೆಫಿನೇಷನ್ ಏನಿದೆ ಅಂದರೆ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಯಾರು ಅಂತ ಕೊಟ್ಟಿದ್ದಾರೆ. ಸಿಂಪಲಾಗಿ ಜನರಲ್ ಮೆರಿಟನ್ನು ಹೊರತುಪಡಿಸಿ SC ST ಮೀಸಲಾತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೊರತುಪಡಿಸಿ ಉಳಿದ ವ್ಯಕ್ತಿಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಎಂದು ಕರೆಯಲಾಗುತ್ತೆ. ಇದೇ ರೀತಿಯಾದ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ದ ಸೆಕೆಂಡ್ ಡೆಫಿನೇಷನ್ ಇಟ್ ಈಸ್ ಗಿವನ್ ಈಸ್ ಕಮಿಷನ್. ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಕಮಿಷನ್? Commission means the Karnataka State Commission for Backward Classes constituted under Section 3. Now, again and again, I am trying to tell you that please by heart these sections, and I am including these sections purposefully so that it gets familiar with you. ಆಯೋಗದ ವ್ಯಾಖ್ಯಾನವನ್ನು, ಆಯೋಗ ಎಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಅದು ಈ ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ರಚಿಸಲಾದ ಒಂದು ಆಯೋಗವಾಗಿದೆ. ನೋಡಿ, ನಾನು ನಿಮಗೆ ಕೇವಲ ಬರೀ ಸೆಕ್ಷನನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಎಕ್ಸಾಮಿನೇಷನಲ್ಲಿ ಈ ಕಾಯ್ದೆಯ ಸೆಕ್ಷನ್ಗಳು, ಚಾಪ್ಟರ್ಗಳು ಡ್ಯಾಮ್ ಶ್ಯೂರ್ ಆಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಅಥವಾ ಸಿಂಗಲ್ ಲೈನ್ ಕ್ವಶನ್ ಆಗಿ ಬರಬಹುದು. ಸೊ ಹೀಗಾಗಿ ದಯಮಾಡಿ ಬಯಾಟ್ ಹಾಕಿ. ಅದಕ್ಕೆ ನಾನು ಎಲ್ಲಿ ಸಾಧ್ಯ ಅಲ್ಲಿ ಪದೇ ಆ ಸೆಕ್ಷನ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ನಿಮಗೆ ಒಂದು ಟೈಪ್ ಫ್ಯಾಮಿಲಿಯರ್ ಆಗಬೇಕು. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಷನ್. ಈ ಆಯೋಗದ ಸಂವಿಧಾನ ಅಥವಾ ಈ ಆಯೋಗದ ರಚನೆಯನ್ನು ಯಾವ ಚಾಪ್ಟರ್ ಹಾಗೂ ಯಾವ ಸೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ? ಚಾಪ್ಟರ್ 2 ಟಾಕ್ಸ್ ಅಬೌಟ್ ದಿಸ್ ಫಾರ್ಮೇಷನ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಮಿಷನ್. ಅಂದರೆ ಈ ಕಾಯ್ದೆಯ ಅಧ್ಯಾಯ 2 ಈ ಆಯೋಗದ ಸಂವಿಧಾನ ಅಥವಾ ರಚನೆಯ ಬಗ್ಗೆ ಮಾತನಾಡುತ್ತದೆ. ಸೆಕ್ಷನ್ 3 ಇನ್ ದಿಸ್ ಚಾಪ್ಟರ್, that is included in chapter 2, talks about the constitution of this commission. ಅಂದರೆ ಈ ಅಧ್ಯಾಯ 2ರಲ್ಲಿ ಆ ಸೆಕ್ಷನ್ 3 ನೀಡಲಾಗಿದೆ. ಆ ಸೆಕ್ಷನ್ 3 ಈ ಆಯೋಗದ ರಚನೆ ಅಥವಾ ಸಂವಿಧಾನದ ಬಗ್ಗೆ ಮಾತನಾಡುತ್ತದೆ. ದ ಕಮಿಷನ್ ಶಾಲ್ ಕನ್ಸಿಸ್ಟ್ ದಿ ಫಾಲೋಯಿಂಗ್ ಮೆಂಬರ್ಸ್. ಯಾರೆಲ್ಲ ಈ ಕಮಿಟಿಯ ಅಥವಾ ಈ ಸಮಿತಿಯ ಮೆಂಬರ್ ಆಗಿರ್ತಾರೆ ಅಥವಾ ಈ ಆಯೋಗದ ಮುಖ್ಯ ಸದಸ್ಯರು ಹಾಗೂ ಯಾರೆಲ್ಲ ಮೆಂಬರ್ಸ್ ಇರ್ತಾರೆ ಈ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಅ ಚೇರ್ಮನ್ ಹೂ ಹ್ಯಾಸ್ ಬೀನ್ ಅ ಜಡ್ಜ್ ಆಫ್ ದಿ ಹೈಕೋರ್ಟ್, ದಟ್ ಮೀನ್ಸ್ he should have served as the judge of the high court, or else who is eligible to be appointed as the judge of the high court or a social scientist. ಅಂದರೆ ಒಬ್ಬ ಅಧ್ಯಕ್ಷರು ಇರಬೇಕು. ಆ ಅಧ್ಯಕ್ಷರು ಯಾರಾಗಿರಬೇಕು? ಅವರ ಅರ್ಹತೆ ಏನಂದರೆ ಅವರು ಹೈಕೋರ್ಟಿನ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶ ಆಗಿರಬೇಕು. ಅವರು ಇಲ್ಲದೇ ಇದ್ದಲ್ಲಿ
ಹೈಕೋರ್ಟಿನ ನ್ಯಾಯಾಧೀಶರಾಗಿ ಅಥವಾ ಸಾಮಾಜಿಕ ವಿಜ್ಞಾನಿಯಾಗಿ ನೇಮಕಗೊಳ್ಳಲು ಅರ್ಹರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇದರ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಈಗ ಅಧ್ಯಕ್ಷರನ್ನು ಹೊರತುಪಡಿಸಿ ದೇರ್ ಆರ್ ಟೋಟಲ್ 5 members or 5 persons who have special knowledge in matters relating to the backward class, of whom one shall be a social scientist. That means out of 5 at least one shall be a social scientist. ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ 5 ವ್ಯಕ್ತಿಗಳನ್ನು ನೇಮಕ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಒಬ್ಬರು ಕಂಪಲ್ಸರಿಯಾಗಿ ಒಬ್ಬರು ಸಮಾಜ ವಿಜ್ಞಾನಿಯಾಗಿರಬೇಕು. ನೆಕ್ಸ್ಟ್, the director backward class and minorities department shall be the member secretary of the commission. See, there is a high chances that this question can be asked, that is, who will be the member secretary of this commission? That is the director backward class and minorities department. ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ನಿರ್ದೇಶಕರು ಈ ಆಯೋಗದ ಸದಸ್ಯ ಕಾರ್ಯದರ್ಶಿ ಆಗಿರುತ್ತಾರೆ. ಈಗ ಈ ಕ್ವಶನ್ ಕೇಳತಕ್ಕಂಥ ಚಾನ್ಸ್ ತುಂಬಾ ಇದೆ. ಈ ಕಾಯ್ದೆಯ ಪ್ರಕಾರ ಈ ಆಯೋಗದ ಸದಸ್ಯ ಕಾರ್ಯದರ್ಶಿ ಯಾರಾಗಿರುತ್ತಾರೆ ಎಂದು ಕೇಳಿದ್ದಲ್ಲಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯ ನಿರ್ದೇಶಕರು ಈ ಆಯೋಗದ ಸದಸ್ಯ ಕಾರ್ಯದರ್ಶಿ ಆಗಿರುತ್ತಾರೆ. ಟರ್ಮ್ಸ್ ಆಫ್ ಆಫೀಸ್ ಆ್ಯಂಡ್ ಕಂಡೀಷನ್ ಆಫ್ ಸರ್ವಿಸ್ ಆಫ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್, ಅಂದರೆ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರ ಅವಧಿ ಮತ್ತು ಅವರ ಸೇವಾ ಷರತ್ತುಗಳನ್ನು ಈ ಕಾಯ್ದೆಯನ್ನು ನೀಡಲಾಗಿದೆ. ಈಗ ನಾವು ಮೊದಲಿಗೆ ಇದರ ಸೆಕ್ಷನನ್ನು ಡಿಸೈಡ್ ನೋಡಿದ್ವಿ. ಅದು ಯಾವ ಸೆಕ್ಷನ್? ದಯಮಾಡಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಜೆಕ್ಟ್ ಟು ದಿ ಪ್ಲೆಜರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ದ ಚೇರ್ಮನ್ ಆ್ಯಂಡ್ ಎವ್ರಿ ಮೆಂಬರ್ ಶಾಲ್ ಹೋಲ್ಡ್ ದಿ ಆಫೀಸ್ ಫಾರ್ ಎ ಟರ್ಮ್ ಆಫ್ 3 years. ರೈಟ್, ದಿಸ್ ಈಸ್ ಫಾರ್ ಎ ಟರ್ಮ್ ಆಫ್ 3 years ಫ್ರಮ್ ದಿ ಡೇಟ್ ಆಫ್ ದ ಆಫೀಸ್ ಹಿ ಅಸ್ಯೂಮ್ಸ್. ಅಂದರೆ ರಾಜ್ಯ ಸರ್ಕಾರದ ಸಂತೋಷಕ್ಕೆ, ದಟ್ ಈಸ್ ಪ್ಲೆಜರ್. ಈಗ ನೋಡಿ, ಸಂವಿಧಾನದಲ್ಲಿ ನಮ್ಮ ಪ್ರೆಸಿಡೆಂಟಿನ ಪ್ಲೆಜರ್ ಅಂತ ಒಂದು ಆರ್ಟಿಕಲ್ ಇದೆ. ಸ್ಪೆಷಲಾಗಿ ಪ್ರೆಸಿಡೆಂಟ್ ಪ್ಲೆಜರ್ಸ್ ಅಂತ ಒಂದು ಆರ್ಟಿಕಲ್ ಇದೆ. ಆ ಆರ್ಟಿಕಲ್ ಸಂಖ್ಯೆ ಯಾವುದು ಅಂತ ತಿಳಿಸಿ. ಯಾಕಂದರೆ KPSC ಗ್ರೂಪ್ ಸಿ ಎಕ್ಸಾಮಿನೇಷನಲ್ಲಿ ಒಂದು ಬಾರಿಗೆ ಈ ಕ್ವಶನನ್ನು ಕೇಳಲಾಗಿದೆ. ಹಲವಾರು ಜನಕ್ಕೆ ಆ ಆರ್ಟಿಕಲ್ ಗೊತ್ತಿರಲಿಲ್ಲ. ಸೊ ದಯಮಾಡಿ ಆರ್ಟಿಕಲನ್ನು ಸರ್ಚ್ ಮಾಡಿ ಹಾಗೂ ಅದನ್ನು ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ತಿಳಿಸಿ. ಇದರಲ್ಲಿ ನೋಡಿ, ರಾಜ್ಯ ಸರ್ಕಾರದ ಸಂತೋಷಕ್ಕೆ, ದಟ್ ಈಸ್ ಪ್ಲೆಜರ್, ಒಳಪಟ್ಟು ಅಧ್ಯಕ್ಷರು ಮತ್ತು ಪ್ರತಿಯೊಬ್ಬ ಸದಸ್ಯರು ಅವರ ಅಧಿಕಾರ ಸ್ವೀಕರಿಸಿಕೊಂಡ ಅಥವಾ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ. ಈಗ ಒಬ್ಬ ಅಧ್ಯಕ್ಷ ಹೋದ ತಕ್ಷಣ ಅವನು 3 ವರ್ಷ ಏನೋ ಕಂಪ್ಲೀಟ್ ಆಗಿಲ್ಲ, 2 ವರ್ಷಕ್ಕೇ ಅವರು ರಿಟೈರ್ಡ್ ಆದ ಅಂದ್ಕೊಳ್ಳಿ. ಆಗ ಮತ್ತೊಬ್ಬ ಅಧ್ಯಕ್ಷ ಆ ಸ್ಥಾನಕ್ಕೆ ಬಂದಲ್ಲಿ ಅವನು ಆ ದಿನಾಂಕದಿಂದ 3 ವರ್ಷಕ್ಕೆ ಅವನು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್, ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ರಿಸೈನ್ಸ್ ಟು ಹೂಮ್. ಈಗ ಅಧ್ಯಕ್ಷರು ಮತ್ತು ಸದಸ್ಯರು ಯಾರಿಗೆ ತಮ್ಮ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ? ಬೈ ರೈಟಿಂಗ್ ಟು ದಿ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ನೋಡಿ, ಯಾವುದೇ ಗವರ್ನರ್, ಪ್ರೆಸಿಡೆಂಟ್, CM ಅಂತ ಮೆನ್ಷನ್ ಆಗಿಲ್ಲ. ಕೇವಲ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಇವನ್ ಮೆಂಬರ್ಸ್ ಆದರೂ ಕೂಡ ಅವರು ಅಧ್ಯಕ್ಷರಿಗೆ ಸಲ್ಲಿಸಿದಿಲ್ಲ, ಅವರು ಡೈರೆಕ್ಟಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಸಲ್ಲಿಸ್ತಾರೆ. ಅಧ್ಯಕ್ಷರು ಕೂಡ ಸ್ಟೇಟ್ ಗೌರ್ಮೆಂಟಿಗೆ ಲಿಖಿತ ರೂಪದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ನೆಕ್ಸ್ಟ್, ದ ಸ್ಟೇಟ್ ಗೌರ್ಮೆಂಟ್ ಶಾಲ್ ರಿಮೂವ್ ಎ ಪರ್ಸನ್ ಫ್ರಮ್ ದಿ ಆಫೀಸ್ ಆಫ್ ದಿ ಚೇರ್ಮನ್ ಆರ್ of a member if that person, that means a state government can also remove a person from the office if such of the following conditions are with this state government. First is, if at all he becomes an undischarged insolvent, he is convicted and sentenced to imprisonment for an offense which is in the opinion of the state government involves moral turpitude. Third, if he becomes of unsound mind and stands so declared by the competent court, if he refuses to act or become incapable of acting, he is without obtaining leave of absence from the commission, absent from the 3 consecutive meetings of the commission. That means, if at all a member remains absent for the 3 consecutive meetings, do remember this number, 3 consecutive meetings, then he will be removed or he can be removed by the state government. If he is in the opinion of the government so abused the position of the chairman or the members as to render that person's continuance in office is detrimental to the interest of the backward class of the public interest. That means, if at all his position to held as a chairman, if at all it is
disturbing to the backward class, or if at all it is harmful for the backward class list or the persons, then such person can be removed by the state government. It also says that provided that no person shall be removed under this clause until that person has been given an opportunity of being heard in the matter. That means whenever you are removing a person, you should provide an opportunity to that person stating that he has the right in order to claim his words. That is, he has the right to prove himself correct. ಕನ್ನಡದಲ್ಲಿ ಇದೇ ಮಾಹಿತಿಯನ್ನು ನೋಡಬೇಕಾದ್ರೆ, ರಾಜ್ಯ ಸರ್ಕಾರವು ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷರು ಅಥವಾ ಸದಸ್ಯರ ಕಚೇರಿಯಿಂದ ತೆಗೆದುಹಾಕಬಹುದು ಯಾವಾಗ ಈ ಕೆಳಗಿನ ಕಂಡೀಷನ್ಗಳು ಬಂದಾಗ. ಮೊದಲನೇದಾಗಿ, ಅವನು ಬಿಡುಗಡೆ ಮಾಡದೆ ದಿವಾಳಿಯಾಗಿ ಅಂಥ ಒಬ್ಬ ವ್ಯಕ್ತಿಯಾಗಿದ್ದಲ್ಲಿ ಅಂಥ ವ್ಯಕ್ತಿಯನ್ನು ಅವರು ತೆಗೆದುಹಾಕಬಹುದು. ಎರಡನೇದಾಗಿ, ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ನೈತಿಕ ಕ್ಷೋಭೆಯನ್ನು ಒಳಗೊಂಡಿರುವ ಅಪರಾಧಕ್ಕಾಗಿ ಅಪರಾಧಿ ಮತ್ತು ಜೈಲು ಶಿಕ್ಷೆಗೆ ಗುರುತುಪಡಿಸಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವರು ತೆಗೆದುಹಾಕಬಹುದು. ಮೂರನೇದಾಗಿ, ಅಸ್ವಸ್ಥ ಮನಸ್ಸಿನ ಅಂದರೆ ಅವನ ಮನಸ್ಸು ಸರಿ ಇರಲಿಲ್ಲ, ಅಸ್ವಸ್ಥ ಮನಸ್ಸಿನವನಾಗಿದ್ದು ಅವನು ಅಸಾಮರ್ಥ್ಯವೆಂದು ನ್ಯಾಯಾಲಯ ಅಂಥ ಒಬ್ಬ ವ್ಯಕ್ತಿಯನ್ನು ಘೋಷಣೆ ಮಾಡಿದ್ದಲ್ಲಿ ಅಂಥ ವ್ಯಕ್ತಿಯನ್ನು ಕೂಡ ಅವರು ತೆಗೆದುಹಾಕಬಹುದು. ನಾಲ್ಕನೇದಾಗಿ, ಕಾರ್ಯನಿರ್ವಹಿಸಲು ನಿರಾಕರಿಸುವುದು ಅಥವಾ ಕಾರ್ಯನಿರ್ವಹಿಸಲು ಅಸಮರ್ಥರಾಗಿರುವ ಒಬ್ಬ ವ್ಯಕ್ತಿಯನ್ನು ಸರ್ಕಾರವು ತೆಗೆದುಹಾಕಬಹುದು. ಆಯೋಗದಿಂದ ಗೈರು ಹಾಜರಾಗಿರುವ ರಜೆಯನ್ನು ಪಡೆಯದೆ ಒಬ್ಬ ವ್ಯಕ್ತಿ ಸತತವಾಗಿ ಮೂರು ಸಭೆಗಳಿಗೆ ಗೈರು ಹಾಜರಾದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ರಾಜ್ಯ ಸರ್ಕಾರವು ತೆಗೆದುಹಾಕಬಹುದು. ಹಾಗೂ ಸರ್ಕಾರದ ಅಭಿಪ್ರಾಯದಲ್ಲಿ ಅಧ್ಯಕ್ಷ ಸ್ಥಾನವನ್ನು ದುರುಪಯೋಗಪಡಿಸುವ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿಯನ್ನು ಕೂಡ ಅವರು ಆ ಸ್ಥಾನದಿಂದ ತೆಗೆದುಹಾಕಬಹುದು. ಆದರೆ ಲಾಸ್ಟಿಗೆ ಏನು ಹೇಳ್ತಾರಂದರೆ, ಯಾವುದೇ ವ್ಯಕ್ತಿಯನ್ನು ನೀವು ತೆಗೆದುಹಾಕಬೇಕಾದರೆ ಅವನ ವಿಚಾರಣೆಗೆ ಹಾಗೂ ಅವನು ತಾನು ಕರೆಕ್ಟ್ ಇದ್ದಾನೆ ಎಂದು ಪ್ರೂವ್ ಮಾಡಲು ಒಂದು ಅವಕಾಶ ಕೊಡಲೇಬೇಕು. ಅದು ಕೊಟ್ಟಾದ ಮೇಲೆ ಮಾತ್ರ ನೀವು ಅವನ ತೆಗೆದುಹಾಕಬಹುದೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. Who usually decides the meeting place of the commission and what is its usual meeting place as mentioned in the act? ಅಂದರೆ ಆಯೋಗದ ಸಭೆಯ ಸ್ಥಳವನ್ನು ಸಾಮಾನ್ಯವಾಗಿ ಯಾರು ನಿರ್ಧರಿಸುತ್ತಾರೆ ಮತ್ತು ಕಾಯ್ದೆಯಲ್ಲಿ ಉಲ್ಲೇಖಿಸಿದಂತೆ ಅದರ ಸಾಮಾನ್ಯ ಸಭೆಯ ಸ್ಥಳ ಯಾವುದು? ಕಾಯ್ದೆಯಲ್ಲಿ ಸಾಮಾನ್ಯ ಸ್ಥಳವೇ ಮೆನ್ಷನ್ ಮಾಡಲಾಗಿದೆ. ಮೊದಲನೇದಾಗಿ ಈ ಸ್ಥಳವನ್ನು ಚೇರ್ಮನ್ ಅವರು ಡಿಸೈಡ್ ಮಾಡ್ತಾರೆ, ಅಂದರೆ ಅಧ್ಯಕ್ಷರು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ಇದರ ಸಾಮಾನ್ಯ ಸ್ಥಳ ಬಂದು ಬೆಂಗಳೂರು. ಇದನ್ನು ಆ್ಯಕ್ಟ್ನಲ್ಲಿ ಡೈರೆಕ್ಟಾಗಿ ಇದೇ ರೀತಿ ಮೆನ್ಷನ್ ಮಾಡಿದ್ದಾರೆ. ಇದರ ಸಾಮಾನ್ಯ ಸ್ಥಳ ಬಂದು ಬೆಂಗಳೂರು. ಅದನ್ನು ಹೊರತುಪಡಿಸಿ ಇನ್ಯಾವುದೇ ಆದ ಒಂದು ಸ್ಥಳವನ್ನು ಅಧ್ಯಕ್ಷರು ಗುರುತಿಸುತ್ತಾರೆ ಅಥವಾ ಚೇರ್ಮನ್ ಅವರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಚಾಪ್ಟರ್ 3 ಟಾಕ್ಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ದಿ ಕಮಿಷನ್. ಅಂದರೆ ಅಧ್ಯಾಯ 3 ಈ ಆಯೋಗದ ಕಾರ್ಯಗಳ ಬಗ್ಗೆ ಮಾತನಾಡುತ್ತದೆ. ಸೆಕ್ಷನ್ 9, ಈ ಚಾಪ್ಟರ್ 3ನಲ್ಲಿಯೇ ಸೆಕ್ಷನ್ 9 ಇದೆ. ಸೆಕ್ಷನ್ 9 ಟಾಕ್ಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ದಿಸ್ ಕಮಿಷನ್. ಅಂದರೆ ವಿಭಾಗ 9 ಈ ಆಯೋಗದ ಕಾರ್ಯಗಳ ಬಗ್ಗೆ ಮಾತನಾಡುತ್ತದೆ. These are some of the functions and very much important for the examination point of view because the syllabus has been mentioned as it is. That is Karnataka State Backward Class Commission Act 1995, its functions and roles. These are only 2 subtopics. So this section 9 becomes important. It says that the functions of the commission shall be as follows. First is to examine requests for inclusion of any class of the citizens as backward class in the list and hear the complaints of over inclusion or under inclusion of any backward class in such list and tender such advice to the state government as deems appropriate. ಅಂದರೆ ಯಾವುದೇ ಆದ ಒಂದು ಕಾಸ್ಟನ್ನು ಈ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡೋದು ಅಥವಾ ಯಾವ ಕಾಸ್ಟನ್ನು ಅತಿ ಹೆಚ್ಚಾಗಿ ಇನ್ಕ್ಲೂಡ್ ಮಾಡಲಾಗಿದೆ ಅಥವಾ ಅವರು ಅದಕ್ಕೆ ಸಮರ್ಥವಿಲ್ಲ ಅಂಥ ಒಂದು ಕಂಪ್ಲೇಂಟನ್ನು ತಗೊಂಡು ಅಂಥ ಒಬ್ಬ ಕಾಸ್ಟನ್ನು ನೀವು ಹೊರಗೆ ತೆಗಿಬೇಕೆಂದು ಸರ್ಕಾರಕ್ಕೆ ಅವರು ರೆಕಮೆಂಡೇಷನನ್ನು ಕೊಡೋದು. ಈ ರೀತಿಯಾದ ಮೊದಲನೇ ಕಾರ್ಯವಿದೆ. ಸೆಕೆಂಡ್, ಟು ಮೇಕ್ ದಿ ಸರ್ವೆ ಆಫ್ ದಿ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಕಂಡೀಷನ್ಸ್ ಆ್ಯಂಡ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಪೀಪಲ್ ಬಿಲಾಂಗಿಂಗ್ ಟು ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಥರ್ಡ್, to supervise the implementation of various welfare schemes meant for the backward class and to advise the commission shall ordinarily be binding upon the government. That is, whatever advice is given by this commission, it will be ordinarily binding on the government. ಅಂದರೆ ಆಯೋಗದ ಕಾರ್ಯಗಳನ್ನು ಸೆಕ್ಷನ್ 9ರಲ್ಲಿ ನೀಡಲಾಗಿದೆ. ಆಯೋಗದ ಕಾರ್ಯಗಳು ಈ ಕೆಳಗಿನಂತಿರಬೇಕು ಎಂದು ಹೇಳುತ್ತದೆ. ಮೊದಲನೇದಾಗಿ, ಯಾವುದೇ ವರ್ಗದ ನಾಗರಿಕರನ್ನು ಪಟ್ಟಿಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿಸಲು ವಿನಂತಿಗಳನ್ನು ಪರಿಶೀಲಿಸಲು ಮತ್ತು ಅಂಥ ಪಟ್ಟಿಗಳಲ್ಲಿ ಯಾವುದೇ ಹಿಂದುಳಿದ ವರ್ಗದ ಮಿತಿಮೀರಿದ
ಅಂದರೆ ಅತಿಶಯ ಅದನ್ನು ಆ ಪಟ್ಟಿಯಲ್ಲಿ ಇಡಲಾಗಿದೆ ಅಥವಾ ಕಡಿಮೆ ಆ ಪಟ್ಟಿಯಲ್ಲಿ ಇಡಲಾಗಿದೆ ಅಂಥ ದೂರುಗಳನ್ನು ಕೇಳಿ ರಾಜ್ಯ ಸರ್ಕಾರಕ್ಕೆ ಅಂಥ ಸಲಹೆಯನ್ನು ನೀಡುವುದು ಈ ಆಯೋಗದ ಮೊದಲನೇ ಕಾರ್ಯವಾಗಿದೆ. ಎರಡನೇದಾಗಿ, ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ ಹಾಗೂ ಸಮಸ್ಯೆಗಳನ್ನು ಸಮೀಕ್ಷೆಯನ್ನು ಮಾಡುವುದು, ಅದರ ಒಂದು ಸಮೀಕ್ಷೆಯನ್ನು ಈ ಆಯೋಗ ಮಾಡಬೇಕಾಗುತ್ತೆ. ಮೂರನೇದಾಗಿ, ಹಿಂದುಳಿದ ವರ್ಗದ ವಿವಿಧ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ, ಇದರ ಮೇಲ್ವಿಚಾರಣೆ ಕೂಡ ಈ ಆಯೋಗ ಮಾಡಬೇಕಾಗುತ್ತೆ. ಆಯೋಗದ ಸಲಹೆಯು ಸಾಮಾನ್ಯವಾಗಿ ಸರ್ಕಾರದ ಮೇಲೆ ಬದ್ಧವಾಗಿರುತ್ತದೆ. ಈಗ ನಿಮಗೆ ಎಕ್ಸಾಮಿನೇಷನ್ ಕೇಳಬಹುದು, ಒಂದು ಸಲಹೆಯನ್ನು ಈ ಆಯೋಗ ಕೊಟ್ಟಾಗ ಸರ್ಕಾರ ಅದಕ್ಕೆ ಬದ್ಧವಾಗಿರಬೇಕು ಅಥವಾ ಇಲ್ಲವೋ. ಸಾಮಾನ್ಯವಾಗಿ ಇದರ ಮೇಲೆ ಅದು ಸರ್ಕಾರ ಬದ್ಧವಾಗಿರಬೇಕೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ನೆಕ್ಸ್ಟ್, ಸೆಕ್ಷನ್ 10 ಇಟ್ ಟಾಕ್ಸ್ ಅಬೌಟ್ ದಿ ಪವರ್ ಆಫ್ ದಿ ಕಮಿಷನ್. ಅಂದರೆ ದ ಕಮಿಷನ್ ಶಾಲ್ ಹ್ಯಾಸ್ ಸಮ್ ಆಫ್ ದಿ ಪವರ್ಸ್ ಅಂಡ್ ದಟ್ ಹ್ಯಾಸ್ ಬೀನ್ ಮೆನ್ಷನ್ ಇನ್ ಸೆಕ್ಷನ್ 10. ಅಂದರೆ ಸೆಕ್ಷನ್ 10ನಲ್ಲಿ ಈ ಆಯೋಗದ ಅಧಿಕಾರಗಳನ್ನು ತಿಳಿಸಿದ್ದಾರೆ. ಈ ಅಧಿಕಾರಗಳನ್ನು ನೋಡೋಣ, ಯಾಕಂದರೆ ಸಿಲೆಬಸ್ನಲ್ಲಿ ಡೈರೆಕ್ಟಾಗಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಕ್ವಶನ್ ಕೇಳೋ ಚಾನ್ಸ್ ತುಂಬಾ ಇದೆ. ದ ಕಮಿಷನ್ ಶಾಲ್ ವೈಲ್ ಪರ್ಫಾರ್ಮಿಂಗ್ ದಿ ಫಂಕ್ಷನ್ಸ್ ಅಂಡರ್ ಸಬ್ ಸೆಕ್ಷನ್ 1 ಆಫ್ ಸೆಕ್ಷನ್ 9 have all the power of civil court. Do remember, it has all the power of civil court, trying a suit and in particular in respect of the following matters. ಅಂದರೆ ಆಯೋಗವು ಸೆಕ್ಷನ್ 9 ಉಪವಿಭಾಗ 1ರ ಅಡಿಯಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸುವಾಗ ದಾವೆಯನ್ನು ಪ್ರಯತ್ನಿಸುವ ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತದೆ. ಇಲ್ಲೇನು ನೆನ್ಪಿಡ್ಬೇಕಂದ್ರೆ ಯಾವ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರುತ್ತದೆ ಎಂದು ಕೇಳಿದಾಗ ಸಿವಿಲ್ ನ್ಯಾಯಾಲಯ. ಈಗ ಸಬ್ ಸೆಕ್ಷನ್ 1 ಆಫ್ ಸೆಕ್ಷನ್ 9 ಅಂದರೆ ಯಾವುದು? ಇದರಲ್ಲಿ ಸಿಂಪಲ್ ಇದೇ ಒಂದೇದ್ದು, ಯಾವುದೇ ವರ್ಗಗಳನ್ನು ಅಥವಾ ನಾಗರಿಕರನ್ನು ಪಟ್ಟಿಯಲ್ಲಿ ಸೇರಿಸುವುದೇನಿದೆಯಲ್ಲ ಅದೇ ಸಬ್ ಸೆಕ್ಷನ್ 1 ಆಫ್ ಸೆಕ್ಷನ್ 9. The first power is summoning and enforcing the attendance of any person from any part of the state and examining him on oath, requiring the discovery and production of any document, receiving evidence on affidavits, requisitioning any public record or copy thereof from any court or office, that is requesting and taking it into the custody. It has the power by the commission. Issuing the commission for examination of witness and documents and any other matter which may be prescribed. ಮೊದಲದಾಗಿ, ರಾಜ್ಯದ ಯಾವುದೇ ಭಾಗಗಳಿಂದ ಯಾವುದೇ ವ್ಯಕ್ತಿಯ ಹಾಜರಾತಿಯನ್ನು ಕರೆಸುವುದು ಮತ್ತು ಅಂಥ ಹಾಜರಾತಿಗೆ ಒಂದು ನೋಟಿಸನ್ನು ಜಾರಿ ಮಾಡುವುದು ಹಾಗೂ ಪ್ರಮಾಣ ವಚನದ ಮೇಲೆ ಅವರನ್ನು ಪರೀಕ್ಷಿಸುವುದು ಇದರ ಮೊದಲನೇ ಅಧಿಕಾರವಾಗಿದೆ. ಇದು ಯಾವ ಅಡಿಯಲ್ಲಿ ಬರುತ್ತೆ? ಆ್ಯಕ್ಚುಲಿ ಇದು ಸಿವಿಲ್ ಕೋರ್ಟ್ನ ಅಡಿ ಬರುತ್ತೆ. ಆದರೆ ಈ ಆಯೋಗಕ್ಕೆ ನೀವು ಈ ರೀತಿಯಾದ ಕೆಲಸ ಮಾಡುವಾಗ ಇಂಥ ನಿಮಗೆ ಅಧಿಕಾರವಿರುತ್ತೆ ಎಂದು ಈ ಸೆಕ್ಷನ್ 10ರಲ್ಲಿ ನೀಡಲಾಗಿದೆ. ಎರಡನೇದಾಗಿ, ಯಾವುದೇ ದಾಖಲೆಯ ಆವಿಷ್ಕಾರ ಮತ್ತು ಉತ್ಪಾದನೆಯ ಅಗತ್ಯವಿದ್ದಲ್ಲಿ ಅಂಥ ಒಂದು ಅಧಿಕಾರವನ್ನು ಕೂಡ ಈ ಆಯೋಗ ಹೊಂದಿರುತ್ತದೆ. ಮೂರನೇದಾಗಿ, ಅಫಿಡೇಟ್ಗಳು ಮತ್ತು ಸಾಕ್ಷ್ಯವನ್ನು ಪಡೆಯುವುದು. ನಾಲ್ಕನೇದಾಗಿ, ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆ ಅಥವಾ ಅದರ ಪ್ರತಿಯನ್ನು ಕೋರುವುದು. ಇದರ ಅಧಿಕಾರ ಕೂಡ ಈ ಆಯೋಗಕ್ಕೆ ಇರುತ್ತದೆ. ಸಾಕ್ಷಿಗಳು ಮತ್ತು ದಾಖಲೆಗಳ ಪರೀಕ್ಷೆಗಾಗಿ ಆಯೋಗವನ್ನು ನೀಡುವ ಮತ್ತು ಸೂಚಿಸಬಹುದಾದ ಯಾವುದೇ ಇತರ ವಿಷಯವನ್ನು ಕೂಡ ಈ ಆಯೋಗಕ್ಕೆ ಅಧಿಕಾರವನ್ನು ನೀಡಲಾಗಿದೆ. ಸೊ ದಿಸ್ ಈಸ್ ದಿ ಪಾರ್ಟ್ 1 ವಿಡಿಯೋ. In the upcoming video, we will cover all the remaining sections and some of the 2 parts that are remaining. Please do subscribe to the channel if you haven't subscribed. If at all you have not joined the 29 rupees KS mains course, please do join because it is very much important. Till now, we have posted 2 questions for mains examination and most of them are writing the answers and pretty well they are writing good. We will improve day by day. If you haven't joined Telegram channel, please do join the Telegram channel and share with your friends. Thanks for watching the video. Have a nice day. Bye.